ಬಿಜೆಪಿ ಕೆಲಸಗಳಿಗೆ ಕಾಂಗ್ರೆಸ್ ಬಣ್ಣ ಲೇಪನ, ನಾಗಲಾಪುರಮಠ ಆರೋಪ. ಹಾಲಪ್ಪ ಆಚಾರ್ ಅವಧಿಯ ಕೆಲಸ ನಮ್ಮ ಕೆಲಸವೆಂದು ರಾಯರೆಡ್ಡಿ ಹೇಳಿಕೆಗೆ ಟ್ಯಾಂಗ್. ಬಿಜೆಪಿ ಸರಕಾರದ ಕೆಲಸಗಳನ್ನು ನಮ್ಮ ಸರಕಾರದ ಕೆಲಸವೆಂದು ಬಣ್ಣ ಬಳಿಯುವುದನ್ನು ರಾಯರೆಡ್ಡಿಯವರ ಕೈ ಬಿಡಬೇಕು ಎಂದು ಶಿವಕುಮಾರ ನಾಗಲಾಪುರಮಠ ಹೇಳಿದರು. ಸೋಮವಾರದಂದು ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನ ಏನೂ ಹುಚ್ಚರಿಲ್ಲ, ಜನ ಈಗ ಪ್ರಜ್ಞಾವಂತರಿದ್ದಾರೆ ಎನ್ನುವುದನ್ನು ಮರೆತು ರಾಯರೆಡ್ಡಿಯವರ ಮಾತನಾಡಿದಂತಿದೆ. ಅವರು ಕ್ಷೇತ್ರದಲ್ಲಿ ಮಾಡಿರುವ ಎಲ್ಲ ಅಭಿವೃದ್ಧಿ ಕೆಲಸಗಳು ನಮ್ಮ ಸರಕಾರದ ಕೆಲಸ ಎಂದು ಬಿಂಬಿಸುತ್ತಾ ಸಾಗಿದ್ದಾರೆ. ಈ ಭಾಗಕ್ಕೆ ರೈಲ್ವೆಯನ್ನು ತಂದಿದ್ದು ನಾವೇ, ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರಕಾರದಿಂದ ಇದು ಸಾಧ್ಯವಾಗಿದೆ ಎಂದು ಹೇಳುತ್ತಿದ್ದಾರೆ. ಈ ಭಾಗದ ರೈಲ್ವೆ ಲೈನ್ ನಿಜಾಮರ ಕಾಲದಲ್ಲಿಯೇ ಸರ್ವೆ ಆಗಿದೆ ಎನ್ನುವುದು ಹೇಳಲು ಮರೆತಂತಿದೆ ಎಂದರು. ಶಾಸಕ ಬಸವರಾಜ ರಾಯರೆಡ್ಡಿರವರು ಕೇಂದ್ರದ ಅನುದಾನದ ಬಗ್ಗೆ ಹೇಳದೆ ಕೇವಲ ರಾಜ್ಯ ಸರ್ಕಾರ ಮತ್ತು ತಾವೇ ಮಾಡಿದ್ದು ಎಂದು ಹೇಳುತ್ತಾ ಸಾಗಿದ್ದಾರೆ. ಗದಗ ವಾಡಿ ರೈಲ್ವೆ ಯೋಜನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 50-50 ಅನುಪಾತದಲ್ಲಿ ಅನುದಾನ ಒದಗಿಸಿದೆ ಎನ್ನುವುದು ಹೇಳಬೇಕಿತ್ತು. ನೀವು ಅಭಿವೃದ್ಧಿ ಮಾಡಲು ಸಾಕಷ್ಟು ವಿಷಯಗಳಿವೆ, ಅದನ್ನು ಬಿಟ್ಟು ಯಾರೋ ಮಾಡಿರುವುದನ್ನು ನಾನು ಮಾಡಿದೆ ಎಂದು ಹೇಳುತ್ತಾ ಬಣ್ಣ ಲೇಪನ ಮಾಡುವುದನ್ನು ಕೈಬಿಡಿ ಎಂದರು. ಯಲಬುರ್ಗಾ ತಾಲೂಕಿನಲ್ಲಿ ಹೆಚ್ಚಿನ ಅವಧಿಯನ್ನು ರಾಯರೆಡ್ಡಿಯವರು ಕಳೆದಿದ್ದು, ಕುಕನೂರ ಮಟ್ಟಿಗೆ ಹೇಳಬೇಕೆಂದರೆ ಒಂದು ಸರ್ಕಾರಿ ಪಿಯು ಕಾಲೇಜ್ ಮಾಡಲು ಆಗಿದ್ದಿಲ್ಲ. ಅದನ್ನು ತಂದಿರುವುದು ಬಿಜೆಪಿಯ ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರ ಅವಧಿಯಲ್ಲಿ ಆಗಿದೆ ಎಂದರು. ಪಟ್ಟಣವು ಬೃಹದಾಕಾರವಾಗಿ ಬೆಳೆದಿದ್ದು ಇಲ್ಲಿಗೆ ಒಂದು ಸುಸಜ್ಜಿತವಾದ ಕ್ರೀಡಾಂಗಣವಿಲ್ಲ. ಯಾವುದೇ ಸರಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮ ಮಾಡಬೇಕೆಂದರೆ ಸ್ಥಳೀಯ ಶಾಲೆಗಳ ಆವರಣ ಇಲ್ಲವೇ ಪಟ್ಟಣದ ಎಪಿಎಂಸಿ ಆವರಣ ಅವಲಂಬಿಸಬೇಕಿದೆ. ಇನ್ನುಳಿದಂತೆ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳ ಕ್ರೀಡಾಕೂಟ, ಯೋಗ, ವ್ಯಾಯಾಮಕ್ಕೆ, ವಾಯು ವಿಹಾರಕ್ಕೆ ಒಂದು ಕ್ರೀಡಾಂಗಣ ಅವಶ್ಯವಾಗಿದ್ದು, ಶಾಸಕರು ತಮ್ಮ ಅವಧಿಯಲ್ಲಿ ಯುವಕರಿಗೆ ಪ್ರೋತ್ಸಾಹದಾಯಕವಾಗಿ ಕ್ರೀಡಾಂಗಣ ಮಾಡಿಕೊಡಿ ಎಂದು ಹೇಳಿದರು. ಹಾಲಪ್ಪ ಆಚಾರ್ ಅವರ ಅವಧಿಯಲ್ಲಿ ಕ್ರೀಡಾಂಗಣ ಮತ್ತು ತಾಲೂಕು ಕಚೇರಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು, ಟೆಂಡರ್ ಪ್ರಕ್ರಿಯೆ ನಡೆದಿತ್ತು. ದುರದೃಷ್ಟವಶಾತ್ ಅವರ ಅಧಿಕಾರಾವಧಿ ಮುಗಿದುದರಿಂದ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದ್ದ ಭೂಮಿಯನ್ನು ಅಭಿವೃದ್ಧಿ ಪಡಿಸಲಾರದೆ ಶಾಸಕ ರಾಯರೆಡ್ಡಿಯವರು ಯಾವುದೋ ಮಠದ ಜಾಗಕ್ಕೆ ಬೆನ್ನು ಹತ್ತಿದ್ದನ್ನು ನಾವು ನೋಡಿದ್ದೇವೆ ಎಂದು ಆರೋಪಿಸಿದರು. ಶಿರೂರ, ಮುತ್ತಾಳ, ವೀರಾಪುರ, ಮುದ್ಲಾಪುರ ಗ್ರಾಮದ ಜನರ ಮನೆ ಬಾಗಿಲಿಗೆ ಸವಕಳಿ ಪರಿಹಾರದ ಹಣವನ್ನು ತಲುಪಿಸಿದ್ದು ಹಾಲಪ್ಪ ಆಚಾರ್ ರವರ ನೇತೃತ್ವದ ಬಿಜೆಪಿ ಸರಕಾರ ಎನ್ನುವುದನ್ನು ಶಾಸಕರು ಮನಗಾಣಬೇಕಿದೆ ಎಂದರು. ಮೊನ್ನೆ ಜರುಗಿದ ರೈಲ್ವೆ ಮಾಸಿಕ ಪ್ರತ್ಯಾಲೋಚನಾ ಸಭೆ ಹಾಗೂ ಹೈಮಾಸ್ಟ್ ವಿದ್ಯುತ್ ದೀಪಗಳ ಉದ್ಘಾಟನಾ ಕಾರ್ಯಕ್ರಮ ಸರಕಾರದ ಕಾರ್ಯಕ್ರಮವಾಗಿದ್ದು, ವೇದಿಕೆಯಲ್ಲಿ ಜನಪ್ರತಿನಿಧಿಗಳಾಗಲಿ ಸರಕಾರಿ ಅಧಿಕಾರಿಗಳಿಗಾಗಲಿ ಕುರ್ಚಿ ಹಾಕಿ ಕುಳ್ಳಿಸಿ ಕಾರ್ಯಕ್ರಮದ ವಿವರಣೆ ಮಾಡಬಹುದಿತ್ತು. ಆದರೆ ವೇದಿಕೆಯ ಮೇಲೆ ಪಟ್ಟಣ ಪಂಚಾಯತಿ ಯಾವೊಬ್ಬ ಜನಪ್ರತಿನಿಧಿಗಳನ್ನು ಕೂಡಿಸದೆ ಕಾರ್ಯಕ್ರಮದ ಕುರಿತು ವಿವರಣೆ ನೀಡಿದ್ದು ಸದಸ್ಯರಿಗೆ ಅಗೌರವ ತೋರಿದ್ದು, ಅವರನ್ನು ಮುಜುಗರಕ್ಕೀಡು ಮಾಡಿದಂತಾಯಿತು. ಇದು ಒಬ್ಬ ಹಿರಿಯ ಶಾಸಕ, ಸಚಿವರಿಗೆ ಶೋಭೆ ತರುವಂತದಲ್ಲ ಎಂದರು. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಮಾರುತಿ ಗವರಾಳ, ಕರಿಬಸಯ್ಯ ಬಿನ್ನಾಳ, ಬಸವರಾಜ್ ಹಾಳಕೇರಿ, ಕನಕಪ್ಪ ಬ್ಯಾಡರ, ಮಂಜುನಾಥ್ ನಾಡಗೌಡರ, ವಿನಾಯಕ ಯಾಳಗಿ, ಅಮರೇಶ್ ಹುಬ್ಬಳ್ಳಿ, ಜಗನ್ನಾಥ್ ಭೋವಿವಡ್ಡರ್, ಲಕ್ಷ್ಮಣ ಕಾಳಿ, ಮಂಜುನಾಥ ಮಾಲಗಿತ್ತಿ, ಶರಣಪ್ಪ ಬಣ್ಣದ ಭಾವಿ ಇದ್ದರು. ವರದಿ ಚೆನ್ನಯ್ಯ ಹಿರೇಂಠ, ಕುಕನೂರು. ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಯರೆಡ್ಡಿ ಅವರು ಬಹಿರಂಗ ಸಭೆಗಳಲ್ಲಿ ಹಲವಾರು ವಿಷಯಗಳನ್ನು ಮಾತಾಡ್ತಾ ಇವತ್ತು ರೈಲ್ವೆ ಇಲಾಖೆ ಬಗ್ಗೆ ಕೂಡ ಅವ್ರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮಗೂ ಗೊತ್ತಿದೆ. ಇವತ್ತು ರೈಲ್ವೆ ವಿಚಾರವಾಗಿ ಈ ಒಂದು ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಕೊಡುಗೆ ಶೂನ್ಯ ಅಂತ ಹೇಳಿದರೆ ಏನೂ ತಪ್ಪಾಗಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಶಾಸಕರೇನಪ್ಪ ಅಂತಂದ್ರೆ, ಎಲ್ಲ ನಾನಾ ಮಾಡೀನಿ, ಇದೊಟ್ಟು ನನ್ನಿಂದನೇ ಆಗೈತೆ ಅಂತಕ್ಕಂಥ ಹೇಳಿಕೆಗಳನ್ನು ಖಂಡಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಪ್ರಪ್ರಥಮವಾಗಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ರೈಲ್ವೆ ಯೋಜನೆಗಳು ಯಾವುದೇ ಕಾರಣಕ್ಕೂ ಕೂಡ ಹೊಸ ಯೋಜನೆಗಳಿಗೆ ಮಹತ್ವವನ್ನು ಕೊಡಲಾರ್ದೇ ಹಿಂದೆ ಇತಿಹಾಸದಲ್ಲಿ ನೆನೆಗುದಿಗೆ ಬಿದ್ದಿರತಕ್ಕಂಥ
ಎಲ್ಲ ರೈಲ್ವೆ ಯೋಜನೆಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು, ಲೋಕಾರ್ಪಣೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನಲ್ಲಿ ಹೊಸ ಯೋಜನೆಗಳಿಗೆ ಯಾವುದಕ್ಕೂ ಹಾಕಲಾರ್ದೇ ಇವತ್ತು ದಿಟ್ಟ ನಿರ್ಧಾರ ಕೈಗೊಂಡಿದ್ದ ದ್ಯೋತಕವಾಗಿ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರೈಲ್ವೆ ಕಾಮಗಾರಿಗಳಿರ್ಬೋದು ಅತ್ಯಂತ ವೇಗವಾಗಿ ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ, ಸಾರ್ವಜನಿಕ ಲೋಕಾರ್ಪಣೆ ಆಗ್ತಾ ಇದ್ದಾವೆ. ಅವ್ರ ತಲೆಗೆ ಏನೈತೋ ಗೊತ್ತಿಲ್ಲ, ಬೇರೆ ಬೇರೆ ಅಭಿವೃದ್ಧಿಗಳು ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಕತ್ತಿಲ್ಲ. ಆದ್ರೆ ಕ್ರೀಡಾಂಗಣ ನಮ್ಮ ಯುವಕ ಮಿತ್ರರಿಗೆ ಇವತ್ತು ಅತ್ಯವಶ್ಯವಾಗಿ ಬೇಕು. ದಿನ ಬೆಳಗಾದರೆ ಇವತ್ತು ಆರೋಗ್ಯಕ್ಕಾಗಿ ಇವತ್ತು ನಾಳೆ ಚಿತ್ರಣಗಳು ನಡೀತಾವೆ, ಯೋಗ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ ಅಂತೇಳಿ ಎಲ್ಲ ಕಡೆಯಿಂದನೂ ಆರೋಗ್ಯದ ಬಗ್ಗೆ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳಾಗ್ತಾವೆ. ಆದರೆ ಯಾರೇ ಒಬ್ಬ ಕುಕ್ನೂರಿನ ಯುವಕ ಅಥವಾ ನಾಗರಿಕ ಇವತ್ತು ಯೋಗ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಹೋಗ್ಬೇಕಂದ್ರೆ ಪ್ರೈವೇಟ್ ಜಾಗದೊಳಗೆ ಹೋಗ್ಬೇಕು. ನನಗೆ ತಿಳಿದ ಮಟ್ಟಿಗೆ ಗೌಸಿದೇಶ್ವರ ಶಾಲೆ, ವಿದ್ಯಾನಂದ ಗುರುಕುಲ, APMC ಆವರಣ ಇವು ಬಿಟ್ರೆ ಮತ್ತು ಉಳಿದಿದ್ದಿಲ್ಲ. ಇವತ್ತು ಕ್ರೀಡಾಂಗಣಕ್ಕೆ ನಾವು ಮನಸ್ಸು ಮಾಡಿದ್ರೆ ಮಾಡ್ತೀರಿ, ದಯಮಾಡಿ ಈಗಾರ ಮಾಡಿಕೊಡ್ರಿ. ನಿಮ್ಮ ಅವಧಿಯೊಳಗೆ ಯುವಕರಿಗೆ ಒಂದು ಪ್ರೋತ್ಸಾಹವಾಗಿ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿಕೊಡ್ರಿ. ನೀವು ಎಲ್ಲಿ ಮಾಡ್ತಿರೋ ಗೊತ್ತಿಲ್ಲ, ಆಗಿದ್ದ ನಂತರ ಕೈ ಬಿಟ್ಟು ಕುಂತೀರಿ. ಅಟ್ಲೀಸ್ಟ್ ಅದು ಆಗಿತ್ತಂದ್ರೆ ಇವತ್ತಾಗಲೇ ಚಾಲನೆ ಸಿಕ್ತಿದ್ರೆ ಇವತ್ತಾಗಲೇ ಕ್ರೀಡಾಂಗಣ ನಾವು ಕಾಣ್ಬೋದಾಗಿತ್ತು ಕುಕ್ನೂರಿನ ಜನತೆ. ಇಷ್ಟೆಲ್ಲ ವಿದ್ಯಾರ್ಥನೆ ಕೊಡ್ತಕ್ಕಂಥ ಸಂಸ್ಥೆಗಳದಾವೆ, ಎಲ್ಲ ಮಕ್ಕಳಿಗೂ ಕೂಡ ಉಪಯೋಗ ಆಗುತ್ತೆ. ಇದು ಕೇವಲ ಒಬ್ಬರಿಗೆ ಉಪಯೋಗ ಆಗತಕ್ಕಂಥದ್ದಲ್ಲ. ಆ ಕ್ರೀಡಾಂಗಣಕ್ಕೆ ಒತ್ತು ಕೊಡ್ರಿ, ಕ್ರೀಡಾಂಗಣ ಮಾಡಿರಿ.